ನಮಸ್ಕಾರ ವೀಕ್ಷಕರೇ. ನಾಡಿನಲ್ಲಿ ಪರಿಸರ ಸ್ನೇಹಿ ಸಹಜ ಕೃಷಿಯನ್ನು ಉತ್ತೇಜಿಸಿ ಪ್ಲಾಸ್ಟಿಕ್ ಹಾಗೂ ರಾಸಾಯನಿಕಗಳ ಬಳಕೆ ಕೈಬಿಡಲು ಸಮಾನ ಮನಸ್ಕರ ತಂಡವು ಭಾನುವಾರದಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಸಹಜ ಕೃಷಿಕ ಮಹೇಶ್ ಅವರ ತೋಟದಲ್ಲಿ ಸಭೆ ಸೇರಿ ಚರ್ಚೆ ನಡೆಸಿದರು. ನಾಡಿನ ವಿವಿಧ ಜಿಲ್ಲೆ, ನಗರ ಪ್ರದೇಶಗಳಿಂದ ಆಗಮಿಸಿದ ಕೃಷಿಕರು, ಚಿಂತಕರು, ಪ್ರಾಧ್ಯಾಪಕರು, ಮಹಿಳೆಯರು, ಯುವಕ ಯುವತಿಯರು ಸಭೆಯಲ್ಲಿ ಭಾಗವಹಿಸಿ ಸಂವಾದದಲ್ಲಿ ಪಾಲ್ಗೊಂಡು ಸಹಜ ಕೃಷಿ ಅಳವಡಿಕೆ, ಸವಾಲುಗಳು, ಪ್ಲಾಸ್ಟಿಕ್ ಮುಕ್ತವಾಗಲು ಅನುಸರಿಸಬೇಕಾದ ಅಂಶಗಳ ಬಗ್ಗೆ ಸವಿವರವಾಗಿ ಚರ್ಚೆ ನಡೆಸಿದರು. ನಂತರ ಸಹಜ ಕೃಷಿಕ ಮಹೇಶ್ ಅವರು ತಮ್ಮ ತೋಟದ ಬೆಳೆಗಳು, ಪರಿಕರ, ಮಣ್ಣಿನ ಮನೆ, ಮಣ್ಣಿನ ಫಲವತ್ತತೆ ಕುರಿತ ವಿವರಗಳನ್ನು ಶಿಬಿರಾರ್ಥಿಗಳಿಗೆ ಪರಿಚಯಿಸಿದರು. ನಂತರ ಎತ್ತಿನಗಾಡಿ, ಮಡಿಕೆ, ಕುಡಿಕೆ, ಮಂಚಿಕೆ ಗುಡಿಸಲು ಪರಿಚಯಿಸಿ ಶಿಬಿರಾರ್ಥಿಗಳಿಗೆ ಸಹಜ ಕೃಷಿಯ ಅನುಭವ ತೆರೆದಿಟ್ಟರು. ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಪರಿಸರ ಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಆಧುನಿಕ ಯುಗದಲ್ಲಿ ನಾವು ಅನೇಕ ಒಂದು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ, ಆದರೆ ಪರಿಸರ ಪೂರಕವಾಗಿಲ್ಲ ಮತ್ತು ಅದು ನಿಸರ್ಗದತ್ತವಾಗಿಲ್ಲ. ಅದಕ್ಕೆ ನಾವೆಲ್ಲ ಬಿಟ್ಟು ನಾವು ಬದುಕ್ತಾ ಇದ್ದೀವಲ್ಲ ಅಂಥೇಳಿ ಒಂದು ಹೊಸ ಪ್ರಯೋಗ. ಅಂದರೆ ಇದು ಹಳೆ ಕಾಲದಲ್ಲಿ ಯಾವ ಥರ ಬದುಕ್ತಿದ್ರು ಅದು ಒಂದು ಕೂಡ ಹಳೆ ಕಾಲದಲ್ಲಿ ಬದುಕ್ತಕ್ಕಂಥದ್ದು ಒಂದು ಕೂಡ ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಒಂದು ಜೀವನದ ಮೌಲ್ಯ ಇತ್ತು. ಇವಾಗ ನಾವು ರಾಸಾಯನಿಕಗಳ ಬಳಕೆ ಯಾವ ಥರ ನಾವು ಬಿಟ್ಟು ಬದುಕೋದು ಇವತ್ತಿನ ಕಾರ್ಯಕ್ರಮದಲ್ಲಿ, ಮತ್ತು ರಾಸಾಯನಿಕ ಕೃಷಿ ಬಿಟ್ಟು ಯಾವ ಥರ ನಾವು ಸಹಜ ಕೃಷಿ, ನೈಸರ್ಗಿಕ ಕೃಷಿ ಅಳವಡಿಸ್ಕೊಳೋದು, ಇದನ್ನು ನಾವು ಪ್ರಾಯೋಗಿಕವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ನೀವು ಇವತ್ತು ಕುಟುಂಬ ಸಮೇತ ಬನ್ನಿ ಅಂತೇಳಿ ಅವ್ರ ಮನೆಯಿಂದ ವೈವಿಧ್ಯತೆ ಇರ್ತಕ್ಕಂಥ ಆಹಾರಗಳ ಪದಾರ್ಥಗಳನ್ನು, ಸಾವಯವ ಪದಾರ್ಥಗಳನ್ನು ಇಲ್ಲಿ ತಯಾರಿಸ್ಕೊಂಡು ಬಂದು ಎಲ್ಲರೂ ಹಂಚ್ಕೊಂಡು ತಿಂತಿರ್ತಕ್ಕಂಥ ಒಂದು ವೈವಿಧ್ಯತೆಯನ್ನು ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು, ಯಾವ ಥರ ಅವರು ಮಡಿಕೆ ಮಾಡ್ಕೊತಾ ಇದ್ರು, ಯಾವ ಥರ ಅಡುಗೆಗಳು ಮಾಡ್ಕೊತಾ ಇದ್ರು, ಮತ್ತು ಯಾವ ಥರ ಬಟ್ಟೆಗಳು ಉಪಯೋಗಿಸ್ತಾ ಇದ್ರು, ಇದೆಲ್ಲ ಯಾವ ಥರ ನಾವು ಉದಾಹರಣೆಗೆ ಯಾವ ಥರ ಅಲ್ಪುಡಿ ಮಾಡ್ಕೊತಾ ಇದ್ರು, ಇದೆಲ್ಲ ಒಂದು ಹುಡುಕಿ ಮತ್ತೆ ಜನಗಳಿಗೆ ಪರಿಚಯ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಈ ತೋಟದಲ್ಲಿ ಒಂದು ಕಾರ್ಯಕ್ರಮ ನಿರೂಪಿಸ್ಕೊಂಡಿದ್ದೀವಿ. ಮೊದಲಿಗೆ ಸಹಜ ಕೃಷಿ ಜೀವನ ಪ್ರತಿಪಾದಕ ರಾಘವ ಐಕಾಂತಿಕ ತಮ್ಮ ಸಹಜ ಕೃಷಿ ಅಳವಡಿಕೆಯ ಅನುಭವ, ಬೇಕಾದ ಪರಿಕರಗಳು, ಬಳಕೆ ವಿಧಾನ, ಅನುಸರಿಸಬೇಕಾದ ಕ್ರಮ ಮತ್ತು ಎಚ್ಚರಿಕೆಗಳು ಕುರಿತಾಗಿ ತಮ್ಮ ಸಹಜ ಕೃಷಿ ಬೇಸಾಯದ ಅನುಭವ ಹಂಚಿಕೊಂಡರು. ಸಹಜ ಕೃಷಿ ಅಂದರೆ ಇಂಗ್ಲೀಷಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ. ಆದರೆ ಅದಕ್ಕೂ ಬೇರೆ ಪದ್ಧತಿಗಳು ಭಿನ್ನತೆ ಏನಂತಂದರೆ ಮುಖ್ಯವಾಗಿ 4 ಪ್ರಿನ್ಸಿಪಲ್, 4 ಮುಖ್ಯಾಂಶಗಳು. ಒಂದನೇದು ನೋ ಕಲ್ಟಿವೇಷನ್, ಉಳುಮೆ ಮಾಡೋಂಗಿಲ್ಲ. ಎರಡನೇದು ನೋ ಫರ್ಟಿಲೈಸರ್ಸ್, ಯಾವುದೂ ಗೊಬ್ಬರ ಕೊಡೋಂಗಿಲ್ಲ, ರಾಸಾಯನಿಕ ಗೊಬ್ಬರನೂ ಕೊಡಲ್ಲ, ತಿಪ್ಪಿ ಗೊಬ್ಬರನೂ ಅವಶ್ಯಕತೆ ಇಲ್ಲ. ಮೂರನೇದು ನೋ ಪೆಸ್ಟಿಸೈಡ್ಸ್, ಕೀಟನಾಶಕಗಳು ಬಳಸಂಗಿಲ್ಲ, ರಾಸಾಯನಿಕಗಳನ್ನು ಬಳಸಂಗಿಲ್ಲ, ಗಿಡಮೂಲ ಪ್ರಾಣಿ ಮೂಲದ್ದು ಕೀಟನಾಶಕಗಳು ಬಳಸಂಗಿಲ್ಲ. ನಾಲ್ಕನೇದು ನೋ ವೀಡಿಂಗ್, ಕಳೆ ನಿರ್ಮೂಲನೆ ಮಾಡೋಂಗಿಲ್ಲ. ಅಲ್ಲಿ ಕಳೆನಾಶಕಗಳು ಬಳಸೋದು ಅವಶ್ಯಕತೆ ಇಲ್ಲ. ಮನೆ ಹೆಂಗೆ ಸ್ವಚ್ಛ, ಜಮೀನು ಒಂದು ಹುಲ್ಕಡ್ಡಿ ಇಲ್ದಂಗೆ ಸ್ವಚ್ಛತೆ ಎಲ್ಲರೂ ಮಾಡ್ತಾರೆ, ನಾವು ಆ ರೀತಿ ಕಳೆ ನಿರ್ಮೂಲನೆ ಮಾಡೋಂಗಿಲ್ಲ. ಇವು 4 ಇಲ್ದಂಗೆ ಮಾಡಿದ್ರೆ ಅದನ್ನು ಸಹಜ ಕೃಷಿ ಅಂತ. ಶಿಬಿರದ ಅಂಗವಾಗಿ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದ ಕುಂಬಾರ ಸಿದ್ಲಿಂಗಪ್ಪ ಮಡಿಕೆ ಮಣ್ಣಿನ ಪಾತ್ರೆಗಳ ತಯಾರಿಕೆ ವಿಧಾನ ಪ್ರಾತ್ಯಕ್ಷಿಕೆ ಮಾಡಿ ಶಿಬಿರಾರ್ಥಿಗಳಿಗೆ ವಿವರಿಸಿದ್ದು ಗಮನ ಸೆಳೆಯಿತು. ಇದೇ ವೇಳೆ ತಿಪಟೂರು ತಾಲೂಕಿನ ಆಲ್ಬೂರು ಗ್ರಾಮದ ಪ್ರಗತಿಪರ ರೈತ ಉಮೇಶ್ ಅವರು ಸುಮಾರು 300 ಸೊಪ್ಪುಗಳ ಗುರುತಿಸುವಿಕೆ ಹಾಗೂ ಬಳಕೆ ವಿಧಾನ, ಆರೋಗ್ಯದ ಮೇಲೆ ಅವುಗಳ ಪರಿಣಾಮ ಇದನ್ನು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು. ಇನ್ನು ಬೆಂಗಳೂರಿನ ಪರಿಸರ ಪ್ರೇಮಿ ಶೈಲಜಾ ಶಿಬಿರಾರ್ಥಿಗಳ ಸಹಯೋಗದಲ್ಲೇ ಸಸಿ ನೆಟ್ಟು ಅವುಗಳ ಮಹತ್ವ ವಿವರಿಸಿದ್ದು ಮಾತ್ರ ಶಿಬಿರಾರ್ಥಿಗಳಿಗೆ ಗಮನ ಉಂಟಾಯಿತು. ಎಲ್ಲರಿಗೂ ನಮಸ್ಕಾರ.
ನಾವು ಕಳೆದ 4-5 ವರ್ಷದಿಂದ ಇಲ್ಲಿ ಮಹೇಶ್ ಅಣ್ಣವರ ತೋಟಕ್ಕೆ ಬರ್ತಾ ಇದ್ದೀವಿ. ಮಹೇಶ್ ಅಣ್ಣವರು ತೋಟ ನ್ಯಾಚುರಲ್ ಫಾರ್ಮಿಂಗ್. ಇಲ್ಲಿ ಸ್ವಲ್ಪನೂ ಪೆಸ್ಟಿಸೈಡ್ಸ್ ಉಪಯೋಗಿಸೋದಿಲ್ಲ. ಅವರು ಯಾವುದೇ ಗೊಬ್ಬರ ಉಪಯೋಗಿಸೋದಿಲ್ಲ, ಎಲ್ಲ ಜೀವಾಮೃತ ಇಲ್ಲೇ ತೋಟದಲ್ಲೇ ಮಾಡ್ತಾರೆ. ಅಮ್ಮನ ಪ್ರಕೃತಿ ಮಡಿಲು ಹೆಸರಿಗೆ ತಕ್ಕನಾಗಿ ಇಲ್ಲಿಗೆ ಬಂದ ತಕ್ಷಣ ಒಂಥರ ತವರು ಮನೆಗೆ ಬಂದಷ್ಟು ಸಂತೋಷ ಆಗುತ್ತೆ ನಮಗೆ. ಇಲ್ಲಿ ನವಿಲು ನೋಡ್ತೀವಿ, ಎಷ್ಟು ತುಂಬ ತರತರವಾದ ಪಕ್ಷಿಗಳು ನೋಡ್ತೀವಿ. ಆ ಪಕ್ಷಿಗಳಿಗೋಸ್ಕರನೇ ಹಣ್ಣಿನ ಗಿಡಗಳು ಬೆಳೆಸಿದ್ದಾರೆ ಮಹೇಶ್ ಅಣ್ಣವರು. ಆ ಪಕ್ಷಿಗಳು ತಿಂದು ಬಿಟ್ಟಿರ್ತಕ್ಕಂಥ ಹಣ್ಣುಗಳು ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ ಹಣ್ಣು ಕಿತ್ಕೊಂಡು ಪಕ್ಷಿ ತಿಂದು ಬಿಟ್ಟಿರೋ ಹಣ್ಣನ್ನ ಅದು ಕಿತ್ಕೊಂಡು ತಿಂದು ನೋಡೋ ಅಷ್ಟು ರುಚಿಯಾಗಿರಲಿಲ್ಲ. ನಾವು ಬೆಂಗಳೂರಲ್ಲಿ ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಗ್ಲೋಬಲ್ ವಾರ್ಮಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಅಲ್ಲಿ ಅವಾಗ ನಾನು ಇದೇ ಉದಾಹರಣೆ ಹೇಳ್ತೀನಿ. ಅವ್ರ ತೋಟದಲ್ಲೆಲ್ಲ ಎಲ್ಲಿ ಹುಡುಕಾಡಿದ್ರು ಒಂದು ಚೂರು ಪ್ಲಾಸ್ಟಿಕ್ ಸಿಗಲ್ಲ, ಒಂದು ಚಾಕ್ಲೇಟ್ ಪೇಪರ್ ಸಿಗಲ್ಲ ಅಂತ. ಅಷ್ಟು ಚೆನ್ನಾಗಿದೆ ಇಲ್ಲಿ ಜಾಗ. ಮಣ್ಣಂತೂ ಅಷ್ಟು ಫಲವತ್ತಾಗಿದೆ. ಸುಮ್ಮನೆ ಬೀಜ ಹಿಂಗೆ ಎಸೆದ್ರೆ ಸಾಕು ಹಣ್ಣಿನ ಗಿಡ ಬರುತ್ತೆ. ಇಲ್ಲಿ ತುಂಬ ಹಣ್ಣಿನ ಗಿಡಗಳಿದೆ. ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದಾರೆ. ಮತ್ತು ನಾನೀಗ ಒಂದು 2 ವರ್ಷದಿಂದ ಇಲ್ಲಿ ತೋಟದ ಹಿಂಭಾಗದಲ್ಲಿ 100 ಗಿಡಗಳು ನೆಟ್ಟಿದ್ದೀನಿ. ನಮ್ಮದು ಒಂದು ಹೊಂಬೇವು ಅಂತ ನಮ್ಮದು ಒಂದು ಪ್ರಾಜೆಕ್ಟ್ ಇದೆ, ಒಂದು ಬ್ಯಾನರ್ ಇದೆ. ಅದರಡಿಲಿ 1,000 ಹೊಂಗೆ ಮತ್ತು 1,000 ಬೇವಿನ ಗಿಡ ಬೆಳೆಸಬೇಕು ಅಂತ ನಮ್ಮ ಆಶೆ ಇದೆ. ಶಿಬಿರದ ಅಂಗವಾಗಿ ಗುಬ್ಬಿ ತಾಲೂಕು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಮಂಜುನಾಥ್ ರವರ ನೇತೃತ್ವದಲ್ಲಿ ಬಲರಾಮ ಜಯಂತಿ ಆಚರಣೆ ಮಾಡಿದ್ದು ಸಹ ಪೂಜ್ಯನೀಯ ಮನೋಭಾವದಿಂದ ಕೂಡಿತು. ನಮ್ಮ ಹೆಸರು BL ಮಂಜುನಾಥ್ ಅಂತ, ಗುಬ್ಬಿ ತಾಲೂಕದ ಅಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು. ಇಲ್ಲಿ ಅಮ್ಮ ಪ್ರಕೃತಿ ಮಡಿಲು ಅಂತ ಹೇಳ್ಬಿಟ್ಟು ಮಹೇಶ್ ಅಣ್ಣರು ಸಾವಯವ ಕೃಷಿಯನ್ನು ಚೆನ್ನಾಗಿ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಸಹಕರಿಸಿದ್ವಿ. ಸಾಕಷ್ಟು ಜನ ಭಾಳ ಕಡೆಯಿಂದ ಬಂದರೆ, ಮಂಡ್ಯ ಮೈಸೂರು ಕಡೆಯಿಂದೆಲ್ಲ ಬಂದರೆ, ಸುತ್ತಮುತ್ತಲ ಗ್ರಾಮಸ್ಥರು ಜನಗಳೆಲ್ಲ ಬಂದಿದ್ದಾರೆ. ಒಳ್ಳೆಯ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆ ಏನೋ ನಡೀತಾ ಇದೆ. ಇನ್ನೂ ಸಾಕಷ್ಟು ಜನಗಳು ಬಂದಿದ್ದಾರೆ. ಇನ್ನೂ ಕಾರ್ಯಕ್ರಮ ಚೆನ್ನಾಗಿ ಉತ್ಪನ್ನ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ಸಭೆ ಮತ್ತು ಶಿಬಿರದ ಮುಖ್ಯ ಘಟ್ಟ ಅಚ್ಚರಿಗಡಿಗೆಯ ವ್ಯಾಖ್ಯಾನದಡಿಯಲ್ಲಿ ಆಗಮಿಸಿದ 100ಕ್ಕೂ ಹೆಚ್ಚು ಜನ ತಮ್ಮ ಮನೆಯಲ್ಲಿಯೇ ತಯಾರಿಸಿದ ಉಪಹಾರಗಳನ್ನು ಇತರರಿಗೆ ಹಂಚಿ, ಇತರರು ತಯಾರಿಸಿದ ಉಪಹಾರಗಳನ್ನು ತಾವು ಸ್ವೀಕರಿಸಿ ಸೇವಿಸಿ ಸಹ ಪಂಕ್ತಿ ಭೋಜನ ಸವಿದಿದ್ದು ಮಾತ್ರ ಜನಮನಗಮನ ಸೆಳೆಯಿತು. ನಮಸ್ತೆ. ನಾವಿವತ್ತು ಮೊದಲನೇ ಬಾರಿಗೆ ಇಲ್ಲಿ ಅಮ್ಮನ ಮಡಿಲು ಅಂತ ಹೇಳಿ ಈ ಒಂದು ಊರಿಗೆ ಬಂದಿದ್ವಿ. ಅಮ್ಮನ ಘಟ್ಟ ಅನ್ನೋ ಪ್ಲೇಸಲ್ಲಿ ಮೊದಲ ಬಾರಿಗೆ ನನ್ನ ಅನುಭವ ಹೇಗಿತ್ತು ಅಂತ ಹೇಳಿದ ಕೂಡಲೇ, ಇಲ್ಲಿ ಅನೇಕ ಏನು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿರೋರು, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿರೋರು ಇದ್ದಾರೆ. ಅದ್ರ ಜೊತೆ ತೋಟಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪರಿಸರ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿರೋರು ಕೂಡ ಇಲ್ಲಿದ್ದಾರೆ. ನನಗಿಲ್ಲಿ ಏನು ಅನುಭವ ಆಯಿತು ಅಂತ ಹೇಳಿದ್ರೆ, ಬಂದ ಕೂಡಲೇ ಒಂದು ರಾಗಿ ಅಂಬಲಿಯನ್ನು ಕೊಡ್ತಾರೆ. ಅದು ಅವರು ಬಳಸಿರುವಂತಹ ಬಟ್ಟಲು ಸ್ಟೀಲ್ದಲ್ಲ, ಅದಕ್ಕೆ ಬದಲಾಗಿ ಪ್ಲಾಸ್ಟಿಕ್ನೂ ಬಳಸಿಲ್ಲ. ಆದರೆ ನೈಸರ್ಗಿಕವಾಗಿ ನಮ್ಮ ತೆಂಗಿನ ಮರದಿಂದ ಬಂದಂತಹ ಒಂದು ತೆಂಗಿನ ಚಿಪ್ಪನ್ನು ಬಳಸಿದ್ದಾರೆ. ಅದು ತುಂಬ ಅಮೋಘವಾದದ್ದು ಮತ್ತು ಅದರ ರುಚಿ ಕೂಡ ಬಹಳ ಸೊಗಸಾಗಿತ್ತು. ಇದರ ಅನುಭವವನ್ನು ಅವರು ಹಂಚಲಿಕ್ಕೆ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಇದರ ಒಂದು ಸೊಗಡು ಗೊತ್ತಾಗುತ್ತೆ. ಇದನ್ನು ಬಳಸಲಿಕ್ಕೆ ಆರಂಭಿಸ್ತಾರೆ. ಅದ್ರ ಜೊತೆ ಇಲ್ಲಿ ಕೆಲವೊಂದು ಆಟಗಳನ್ನ ಬಳಸಿದ್ದಾರೆ. ಎಷ್ಟೋ ಆಟಗಳು ಕಣ್ಮರೆ ಆಗ್ತಿದೆ. ಇಂದಿನ ಏನು ಯುವ ಪೀಳಿಗೆ ಇದೆ ಅಲ್ವಾ, ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಕುಂಟೆ ಬಿಲ್ಲೆ ಮತ್ತು ಹಳ್ಗುಣಿ ಮನೆ ಅದೆಲ್ಲ ಮರ್ತೋಗ್ತಾ ಇದೆ. ಮತ್ತು ಜಗ್ಗಾಟ ಅದೆಲ್ಲ ಇದೆಲ್ಲ ಅದೆಲ್ಲ ಮರ್ತೋಗ್ತಾ ಇದ್ದಂತಹ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಮತ್ತೊಮ್ಮೆ ಬಸವಳಿಸಲಿಕ್ಕೆ ಈ ಒಂದು ಸ್ಥಳ ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಹೇಶ್ ಸರ್ ಅವ್ರಿಗೆ ಪೂರಕ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಣಾಮಗಳು. ನನ್ನ ಹೆಸರು ಸ್ವಾತಿ. ಕೆಂಗೇರಿ ರಾಮಹಳ್ಳಿ ಹತ್ರದಿಂದ ಬಂದಿದ್ದೀನಿ. ಇದು ಮಹೇಶ್ ಅಣ್ಣನ ತೋಟಕ್ಕೆ ನಾನು ಇದೇ ಮೊದಲನೇ ಸತಿ ಬಂದಿರೋದು. ಆದರೆ ಅವರು ನನಗೆ ಈಗ ಸುಮಾರು ವರ್ಷದಿಂದ ಪರಿಚಯ. ನಂದು ಒಂದು ನಾಟಿ ಹಸುಗಳ ಬಗ್ಗೆ ಫೇಸ್ಬುಕ್ಕಲ್ಲಿ ಒಂದು ಮಾತಾಡಿದ್ದೆ. ಅವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಬಟ್ ನನ್ನ ಭಾಗ್ಯ ರೀಸೆಂಟ್ಲಿ ಬೆಂಗಳೂರಲ್ಲಿ ಮೀಟ್ ಆಗೋಕ್ಕಾಯಿತು. ಮತ್ತು ಇಷ್ಟು ವರ್ಷ ಆದಮೇಲೆ ನನಗೆ ಅವ್ರ ತೋಟಕ್ಕೆ ಬರೋ ಚಾನ್ಸ್ ಕೂಡ ಸಿಕ್ತು. ಸೊ ಇಲ್ಲಿ ಕೆಲವೊಂದು ನಾಟಿ ಹಸು ಸಿಟ್ಟಿದ್ದು ಪ್ರಾಡಕ್ಟ್ಸ್ ಇದೆ. ನಾವೆಲ್ಲ ಸಿಟಿಲಿ ಇರೋರು ಬಂದುಬಿಟ್ಟು ನಮಗೆಲ್ಲರಿಗೂ ಆರೋಗ್ಯ ಬೇಕು, ಜೀವನ ಚೆನ್ನಾಗಿರಬೇಕು ಅಂತ ಆಸೆ ಏನೋ ಪಡ್ತಾ ಇದ್ದೀವಿ. ಆದರೆ ನಮ್ಮ ಕಾಂಟ್ರಿಬ್ಯೂಷನ್ ಸೊ ನಾವು ಆ ಪ್ಲಾಸ್ಟಿಕ್ ಐಟಮ್ಸ್ನ ಗಿಫ್ಟ್ ಕೊಡೋ ಬದಲು ಇದನ್ನೆಲ್ಲ ಕೊಡ್ಬೋದು. ನಾನು ಟೀಚರ್ ಕೂಡ ಆಗಿದ್ದೀನಿ ಮತ್ತು ನಾನು ಸ್ಪಿರಿಚುವಲ್ ಟ್ಯಾರೋ ರೀಡರ್ ಕೂಡ. ಆದರೆ ಇದನ್ನೆಲ್ಲ ನಾನು ಸ್ವತಃ ಯೂಸ್ ಮಾಡ್ತೀನಿ, ಗಿಫ್ಟ್ಸ್ ಕೊಡ್ತೀನಿ, ಬೇರೆಯವ್ರಿಗೆ ಗಿಫ್ಟ್ಸ್ ಕೊಡಿ ಅಂತ ಎನ್ಕರೇಜ್ ಮಾಡ್ತೀನಿ. ನಿಮಗೂ ಯೂಸ್ ಮಾಡಿ ಮತ್ತು ಗಿಫ್ಟ್ಸ್ ಕೊಡಿ, ಯಾಕಂದರೆ ಇದರಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ಗೋಮಯ ವಸತೆ ಲಕ್ಷ್ಮಿ ಅಂತ ನಮ್ಮ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿನೂ ಅಷ್ಟೇ ಮಹೇಶ್ ಅಣ್ಣನೂ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸೊಪ್ಪಿನ ಬಗ್ಗೆ ಎಲ್ಲ ಅರಿವು ಕೊಡ್ತಾ ಇದ್ದಾರೆ, ಕಳೆ ಸೊಪ್ಪಿಂದೆಲ್ಲ. ಸೊ ತುಂಬ ಒಳ್ಳೆ ಕಾರ್ಯಕ್ರಮ. ಸೊ ಬಂದಿದ್ದು ತುಂಬ ಖುಷಿ. ಧನ್ಯವಾದ.
ನಾವು ಮನೆಯಲ್ಲಿ ಬೀರಲ್ಲಿ ತಿಜೋರಿಯಲ್ಲಿ ಚಿನ್ನ ಹುಡುಕ್ತಾ ಇರ್ತೀರ ನೀವು. ನಾನಿಲ್ಲಿ ತೆಂಗಿನ ಮರದಲ್ಲಿ ಈ ಚಿನ್ನ ಹುಡುಕ್ತಾ ಇರ್ತೀನಿ.